ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಚಿಕನ್ ಬಿರಿಯಾನಿನ ಈಸಿಯಾಗಿ ಹಾಗೂ ಸಿಂಪಲ್ಲಾಗಿ ಮಾಡ್ತೀನಿ. ಇದು ತುಂಬ ಈಸಿ ವೇ, ಬೇಗ ಕೂಡ ಆಗುತ್ತೆ ಮತ್ತು ಸಿಂಪಲ್ಲಾಗಿರೋವಂಥ ರೆಸಿಪಿ ಇದು. ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ ಒಂದು ಸ್ಮಾಲ್ ಕಪ್ಪಷ್ಟು ಮೊಸರು, ಸ್ವಲ್ಪ 1 ಸ್ಪೂನಷ್ಟು ಉಪ್ಪು, 1 ಅಥವಾ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಡಿ. 2 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಧನಿಯಾ ಪೌಡರು, ಹಾಗೆ 1 ಸ್ಪೂನಷ್ಟು ನೋಡಿ ಚಿಕನ್ ಬಿರಿಯಾನಿ ಪೌಡರ್ ಸಿಗುತ್ತೆ. ಅದು ಬಿರಿಯಾನಿ ಮಸಾಲ ಹಾಕಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಂದು ಹೊಸಕೋಟೆ ಬಿರಿಯಾನಿ ಸ್ಟೈಲಲ್ಲೇ ಟೇಸ್ಟ್ ಬಂದಿತ್ತು, ತುಂಬ ಚೆನ್ನಾಗಾಗಿದೆ. ಹಾಗೆ ನಾನಿಲ್ಲಿ 2 ಇಂಚಷ್ಟು ಶುಂಠಿ, 2 ಈರುಳ್ಳಿ ಮತ್ತು 5 ಮೆಣಸಿನ್ಕಾಯಿ, 4 ಲವಂಗ, ಅರ್ಧ ಇಂಚಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು 4 ಲವಂಗ ತೊಗೊಂಡಿದ್ದೀನಿ. ಹಾಗೆ ಒಂಚೂರು ಚಕ್ಕೆ ತೊಗೊಂಡಿದ್ದೀನಿ, 2 ಕಾಳು ಮೆಣಸು. ಇಷ್ಟನ್ನು ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದು ಮಸಾಲಾಗೆ ಈರುಳ್ಳಿ ಒಬ್ಬೊಬ್ಬರು ಹಾಕಲ್ಲ, ಬಟ್ ಈರುಳ್ಳಿ ಹಾಕೋದ್ರಿಂದ ಬಿರಿಯಾನಿ ತುಂಬ ಡ್ರೈ ಆಗಲ್ಲ, ಸ್ವಲ್ಪ ಸೆಮಿ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಹಾಗೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು 1 ಬೌಲಷ್ಟು ಆಯಿಲ್ ಹಾಕಬೇಕು. ಈ ಬಿರಿಯಾನಿ ಪುಲಾವ್ಗೆಲ್ಲ ಸ್ವಲ್ಪ ಆಯಿಲ್ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಇದನ್ನೆಲ್ಲ ನಾನು ಒಗ್ಗರಣೆಗೆ ಹಾಕ್ತೆ. 2 ಏಲಕ್ಕಿ ಕೂಡ ಹಾಕಬೇಕು. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ಸು ತುಂಬ ಚೆನ್ನಾಗಿ ಬರುತ್ತೆ. ನಾನು ಫುಲ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಕ್ವಾಂಟಿಟಿ ಪ್ರಕಾರನೇ ಹಾಕಿರ್ತೀನಿ. ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸ್ಲಿಟ್ ಮಾಡ್ಕೊಂಡಿದ್ದೆ. ಹಾಗೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ. ಇದು 2 ಈರುಳ್ಳಿ ದೊಡ್ಡದು, ನಾನು ತಿನ್ನಾಗಿ ಸ್ಲೈಸ್ ಮಾಡಿಕೊಂಡೆ. ನೀವು ಎಷ್ಟು ತಿನ್ನಾಗಿ ಅದನ್ನು ಹೆಚ್ಕೋತಿರೋ ಅಷ್ಟು ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕು, ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ, ಇಲ್ಲಾಂದರೆ ಸ್ವೀಟ್ ಟೇಸ್ಟ್ ಬಂದುಬಿಡುತ್ತೆ. ಫ್ರೈ ಆದ ತಕ್ಷಣವೇ ಈ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಆ ಚಿಕನ್ನ ಹಾಕಬೇಕು. ಚಿಕನ್ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸಾಫ್ಟಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಎಲ್ಲ ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಇಟ್ಕೊಂಡು, ಬಿರಿಯಾನಿಲಿ ಒಂದೊಂದ್ಸರಿ ಚಿಕನ್ ಸಪ್ಪೆ ಅನಿಸುತ್ತೆ ನೋಡಿ, ಆ ಥರ ಆಗೋಲ್ಲ. ನೀವು 1 ಅವರ್ 2 ಅವರ್ ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಾವು ಬಿರಿಯಾನಿ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚಿಕನ್ನ ಫಸ್ಟು ನಾವು ಮ್ಯಾರಿನೇಟ್ ಮಾಡಿಬಿಡಬೇಕು. ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊನ ಚಿಕನ್ ಎಲ್ಲ ಸ್ವಲ್ಪ ಆಯಿಲ್ ಬಿಟ್ಕೊಂಡ್ಮೇಲೆ ಹಾಕಬೇಕು. ಮತ್ತು ನೀವು ಉಪ್ಪು ಅಷ್ಟೇ, ಫಸ್ಟ್ 1 ಸ್ಪೂನ್ ಹಾಕಿರ್ತೀರಲ್ವ, ಅದು ನೋಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ನಾವು ಉಪ್ಪನ್ನ ಇದಕ್ಕೆ ಇವಾಗ ಸೇರಿಸ್ಬೇಕು. ಆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಈ ರುಬ್ಕೊಂಡಿದ್ವಲ್ಲ ಪೇಸ್ಟು, ಅದೇ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಗೋಲ್ಸ್ಕೋಬೇಕು. ಅದು ಫುಲ್ ಮಸಾಲೆದೇನು ಗೊತ್ತಾ, ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಅದು ನೀಟಾಗಿ ಗೋಲ್ಸ್ಕೋಬೇಕು. ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ನೀರು ಕೂಡ ಅಷ್ಟೇ, ಈ ಬಿರಿಯಾನಿಗೆಲ್ಲ ಸ್ವಲ್ಪ ನಾವು ಕಡಿಮೆ ನೀರು ಹಾಕ್ಕೋಬೇಕು, ಇಲ್ಲಾಂದರೆ ನಾವು ರೈಸು ಸಾಫ್ಟಾಗಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಡಿಮೆ ನೀರಲ್ಲೇ ಹಾಕ್ಕೋಬೇಕು. ನೋಡಿ ಚೆನ್ನಾಗಿದ್ದು ಬಾಯ್ಲ್ ಆಗಿದೆ, ಆಯಿಲ್ ಕೂಡ ಮೇಲೆ ಬಂದಿದೆ. ನಾನು ಆವಾಗಲೇ 1 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೆ, ಹಾಗಾಗಿ ಈಗ ಮತ್ತೆ 1 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನೀವು ಟೇಸ್ಟ್ನ ನೋಡಿಬಿಟ್ಟು 1 ಸ್ಪೂನಲ್ಲಿ ಅದರದ್ದು ಗ್ರೇವಿ ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಖಾರನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಮುಂಚೆನೇ ಸ್ವಲ್ಪ ಜಾಸ್ತಿ ಏನಾರು ಉಪ್ಪು ಹಾಕಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದೊಂದು ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ 3 ಗ್ಲಾಸ್ ಕರೆಕ್ಟಾಗಿ ನೀರು ಹಾಕಬೇಕು. ಇದು ಅಳತೆ ಕೂಡ ಪ್ರಾಪರಾಗಿರಬೇಕು. ಅದಕ್ಕೋಸ್ಕರ ನಾವು ಮಸಾಲೆ ರುಬ್ಬಿದ ನೀರೆಲ್ಲ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಓಪನ್ನಾಗೆ ನಾನು ಇದನ್ನು ಕುಕ್ ಮಾಡ್ತಿರೋದ್ರಿಂದ ನನಗೆ ಒಂಚೂರು ನೀರು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಬಟ್ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಮಾಡೋರು ಮಾತ್ರ ಪರ್ಫೆಕ್ಟಾಗಿ ನೀವು 1 ಗ್ಲಾಸ್ಗೆ 2 ಗ್ಲಾಸ್ ವಾಟರ್ ಆ ಥರನೇ ನೀವು ಕ್ವಾಂಟಿಟಿ ಹಾಕಿ, ಇಲ್ಲಾಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಒಂದು ಬಿರಿಯಾನಿ ಟೇಸ್ಟಿ ಕೂಡ ಇರಲ್ಲ. ನೋಡಿ, ನಾನು ತೊಳೆದಿಟ್ಟಿರೋ ಅಕ್ಕಿನ ಹಾಕಿ ನಾನು ಹಾಗೆ ಓಪನಲ್ಲೇ ಬೇಯಿಸಿದೆ. ಹಾಗಾಗಿ ಅವಾಗ ಕೈಯಾಡಿಸ್ತಾ ಅದನ್ನು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹೊತ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿರೋ ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಹೇಗಿದೆ ಅಂತ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು.